ಮೇಲೆ ಯಾಕೆ ಇಡಬಾರ್ದು? ನೆಂಟರು ಬರುವಾಗ ಅಂದರೆ ನಮ್ಮ ಹಿರಿಯರು ಯಾರಾದರೂ ಮನೆಗೆ ನೆಂಟರು ಬರುವಾಗ ಅವರಿಗೆ ಹಿರಿಯರು ನಾವು ಕಾಲ ಮೇಲೆ ಕಾಲು ಅಥವಾ ಇನ್ನು ಕಾಲು ಮೇಲೆ ಇಟ್ಟು ಕಾಲು ಅಲುಗಾಡಿಸುವಂಥದ್ದು ಅದು ಇಡಬಾರ್ದು. ಅವರಿಗೆ ಬಂದು ನೆಂಟರು ಬಂದರೆ ನೆಂಟರು ನಮ್ಮ ಮನೆಗೆ ಅತಿಥಿ ದೇವೋ ಭವ, ನಮ್ಮ ಮನೆಗೆ ಬರುವಂಥವ್ರು ಅತಿಥಿ ಅಲ್ವಾ. ಈಗ ಅವರಿಗೆ ನಾವು ಕಾಲು ಅಲುಗಾಡಿಸ್ತಾ ಇರಬಾರ್ದು, ಕಾಲು ಮೇಲೆ ಇರಬಾರ್ದು. ಕಾಲು ಕೆಳಗಿಟ್ಟು ಬಂದ್ರಿ ಅಥವಾ ಇದನ್ನೆಲ್ಲ ನಮ್ಮ ಹಿರಿಯರು ಯಾರು ಬಂದರೆ ಬನ್ನಿ ಕಾಲು ತೊಳೀರಿ, ಬನ್ನಿ ಕಾಫಿ ಕುಡೀರಿ ಅಥವಾ ಅದೇನಾದರೆ ನಮಗೆ ಮನೆ ಸರ್ಕಾರಗಳನ್ನು ನಾವು ಮಾಡಿಕೊಡುವಂಥದ್ದು. ಕುಡಿಲಿಕ್ಕೆಲ್ಲ ಕೊಡಬೇಕು ಫಸ್ಟ್ ಮನೆಗೆ ಬಂದು. ಅದು ನೆಂಟರು ಅಂತಲ್ಲ, ಯಾರೇ ಬಂದರೂ ಕೊಡಿ. ಹಿರಿಯರು ಯಾರು ನಮ್ಮ ಮನೆಗೆ ಬರ್ತಾರೆ, ನನಗಿಂತ ಹಿರಿಯರು ಆಗಲಿ ಅದಕ್ಕೆ ಹಿರಿಯರಾದರೂ ಕೂಡ ನಮಗೆ ಕಾಲ ಮೇಲೆ ಕಾಲಿಡುವಂಥ ಪದ್ಧತಿಯೇ ಇಲ್ಲ. ಕೆಲವರಿಗೆ ಆಗೊಂದಿದೆ, ಪೊಲೀಸ್ ಸ್ಟೇಷನ್ ಅಲ್ಲ ಅದು, ನಮ್ಮ ಮನೆ ಅಂದರೆ ಒಬ್ಬರು ಬರ್ತಾರೆ, ಅವರ ಅತಿಥಿ ಬಂದು ಮನೆಗೆ ಬರುವಾಗ ಅತಿಥಿ ದೇವೋ ಭವ ಅವ್ರಿಗೆ ಆಗಿದೆ. ಅದು ಅತಿಥಿ ನಮ್ಮ ಮನೆಗೆ ಬಂದರೆ ಅವರನ್ನು ದೇವರ ರೀತಿ ಆಗಿರ್ಬೋದು, ಅದೇ ದೇವೋಭವ. ಅದಕ್ಕೋಸ್ಕರ ಇನ್ನು ಅತಿಥಿಯೇ ಬರಲಿ ಯಾರೇ ಬರಲಿ, ತಂದೆ ತಾಯಿ ಬರುವಾಗಲೂ ಕೂಡ ನಾವು ಕಾಲು ಮೇಲಿಟ್ಕೊಂಡು ಕಾಲು ಅಲುಗಾಡಿಸಬಾರ್ದು. ಎತ್ತರದ ಮೇಲೆ ಕೂತು ಕಾಲು ಕೆಳಗೆ ಈಗ ಅಲುಗಾಡಿಸಲೇಬಾರ್ದು. ನಾವು ಓದುವಾಗಲೂ ಕೂಡ ಯಾವಾಗ ಅದು ಅಲುಗಾಡಿಸೋದಿಲ್ಲ. ಅದು ಹಿರಿಯರು ಕಂಡ್ರೆ ಅಲುಗಾಡ್ತಾರೆ. ಅಲ್ಲಿ ಏನು ಅಂತ ಬರ್ತದೆ, ಯಾದಿದ್ದೆ ಸಹ ವಿಮುಕ್ತೆ ಅಂತ ಹೇಳ್ತಾರೆ ಅವರು. ಅಂದರೆ ಇನ್ನೊಂದಿದೆ, ಯದ್ಯತಾ ಚರತಿ ಶ್ರೇಷ್ಠ ತತ್ತದೇವಿ ತರೋಗುಣ ಅಂತ. ಅದು ಯಾವಾಗ ಯದ್ಯತಾ ಚರತಿ ಶ್ರೇಷ್ಠ ತತ್ತದೇವಿ ತರೋಗುಣ ಅಂತ. ನಮ್ಮ ಪೂರ್ವಜರು ಏನು ಮಾಡಿದ್ದಾರೆ ಅಥವಾ ಏನು ಮಾಡ್ತಾರೆ ಅಥವಾ ಇನ್ನೇನು ಮಾಡಲಿಕ್ಕಿದ್ದಾರೆ ಅದನ್ನು ನಾವು ತಿಳಿದು ನಾವು ಮಾಡಬೇಕಂತ. ನಮ್ಮ ಹಿರಿಯರು ಏನು ಮಾಡಲಿಕ್ಕೆ ಪುರಾಣ ಮಹಾಭಾರತ ಇದೆ, ರಾಮಾಯಣ ಇದೆ, ಯಾವುದಿಲ್ಲ ಎಲ್ಲ ಇದೆ. ಅದೆಲ್ಲ ನಮ್ಮ ಹಿರಿಯರಿಂದ ಕಂಡಿರ್ತದ್ದು ಅಲ್ವಾ, ಅದನ್ನು ನಾವು ಅಂಗೀಕರಿಸ್ತೇವಲ್ಲ. ಅದಕ್ಕೋಸ್ಕರವೇ ಅದನ್ನು ನಮ್ಮ ಒಬ್ಬರು ಋಷಿ ಬರ್ತಾರೆ, ಸನ್ಯಾಸಿ ಬರ್ತಾರೆ ಅಥವಾ ಒಂದು ಗುರು ಬರ್ತಾರೆ. ನಿಮ್ಮ ಮಹೇಶ್ ಬಂದರೆ ನೀವೇನು ಮಾಡ್ತೀರಿ, ಕಾಲು ಅಲುಗಾಡಿಸೋದಾ? ಅಲ್ಲ, ಅದೇ ಎದ್ನಿಟ್ಟು ಕೈ ಮುಗಿಬೇಕು, ವಂದನೆ. ಆಮೇಲೆ ಬೇಕಾದ ಅವರಿಗೆ ಬೇಕಾದ ಸಿಗ್ತದೆ. ಫಸ್ಟಿಗೆ ನಮ್ಮ ವಂದನೆಗಳು ಅವರಿಗೆ ಸ್ವಾಗತ. ಅದಕ್ಕೆ ಯಾರು ನಮ್ಮ ಹಿರಿಯರು ಬರುವಾಗ ನಾವು ಕಾಲು ಅಲುಗಾಡಿಸ್ಬೇಕು. ಅದಕ್ಕೆ ಹೇಳುವಂಥದ್ದು ಯದ್ಯತಾ ಚರತಿ ಶ್ರೇಷ್ಠ ತತ್ತದೇವಿ ತರೋ ಗುಣ. ಆ ಗುಣ ನಮಗೆ ಕಲಿಬೇಕು, ಹಿರಿಯರ ಗುಣವನ್ನು ನಾವು ಕಲಿಬೇಕು. ಅದಕ್ಕೋಸ್ಕರ